ಇದು ತಿಳ್ಕೊಳ್ತಾ ಹಸ್ತ ಉತ್ಥಾನಾಸನ. 2 ಉಸಿರು ಬಿಡುತ್ತಾ ಪಾದ ಹಸ್ತಾಸನ. ಕಾಲು ಬಂದಾಗಬಾರ್ದು. 3 ಉಸಿರು ತೆಗೆದುಕೊಳ್ಳುತ್ತಾ ಹಸ್ತ ಸಂಕಲನಾಸನ. ನಮ್ಮ ತೊಡೆ ಮತ್ತು ಮೀನಕಂಡ ಕೂಡರಲ್ಲಿ ಎರಡು ಕೈಗಳು ಮತ್ತು ನಮ್ಮ ಪಾದವರಲ್ಲಿ ಕಟ್ಟು ಹಸ್ತ ಸಂಕಲನಾಸನ ಸ್ಥಿತಿ. ಫಸ್ಟ್ ಬಲಗಾಲ ಮುಂದೆ ಇರಬೇಕು, ಎರಡು ಕೈಗಳ ಬಗ್ಗೆ ನಮ್ಮ ಪಾದ ಇರಬೇಕು, ನಮ್ಮ ತೊಡೆ ಮತ್ತು ಮೀನಕಂಡ ಕೂಡಿರಬೇಕು. ಹಿಂದಿನ ಮಂಡೆ ನೆಲಕಂಡಾಸನ. ಜಾರುಬಂಡೆ ಸ್ಥಿತಿ. ಜಾರುಬಂಡೆ ಸ್ಥಿತಿ. 5 ಎದೆ ಎಣೆಯ ಮಂಡೆ ಅಷ್ಟಾಂಗ ನಮಸ್ಕಾರಾಸನ. ಇಲ್ಲಿ ಯಾವುದೇ ರೀತಿ ಉಸಿರಾಟವನ್ನು ಮಾಡಬಾರ್ದು. ಉಸಿರನ್ನು ಹೋಲ್ಡ್ ಮಾಡಿ ಕುಂಭಕ ರೀತಿಯಲ್ಲಿರಬೇಕು. ಎದೆ ಎಣೆ ಮಂಡೆ. 6 ಉಸಿರು ತೆಗೆದುಕೊಳ್ಳುತ್ತಾ ಭುಜಂಗಾಸನ. ನಮ್ಮ ಸೊಂಟದಿಂದ ಮೇಲಿನ ಪಾಟ್ ಮಾತ್ರ ಆಕಾಶ ನೋಡ್ತಿರ್ಬೇಕು, ಸೊಂಟದಿಂದ ಕೆಳಗಿನ ಪಾಟು ನೆಲಕ್ಕೆ ತಾಗಿರ್ಬೇಕು. ಇದು ಭುಜಂಗಾಸನದ ಸಂಪೂರ್ಣ ಸ್ಥಿತಿ. 7 ಉಸಿರು ಬಿಡುತ್ತಾ ಪರ್ವತಾಸನ. ಇಂದಿನ ಹಿಂಡುಗಳನ್ನು ನೆಲಕ್ಕೆ ತಾಗಿಸಕ್ಕೆ ಪ್ರಯತ್ನ ಪಡಿ. ಕಾಲು ಬಂದ್ ಮಾಡಬೇಡಿ. ಹಿಂಡಿ ನೆಲಕ್ಕೆ ತಾಗಲಿ, ಕಾಲು ಬಂದ್ ಮಾಡಬೇಡಿ. 8 ಉಸಿರು ತೆಗೆದುಕೊಳ್ಳುತ್ತಾ ಅಶ್ವಸಂಕಲನಾಸನ. ಎಡಗೈ ಮುಂದೆ ಬರಲಿ, ಎರಡು ಕೈಗಳ ಮಧ್ಯೆ ನಮ್ಮ ಪಾದ ಇರಲಿ, ನಮ್ಮ ತೊಡೆ ಮತ್ತು ಮೀನಕಂಡಗಳು ಕೂಡಿರಲಿ. ಹಿಂದಿನ ಮಂಡೆ ನೆಲಕ್ಕೆ ತಾಗಿರಲಿ, ನಮ್ಮ ಕತ್ತು ಆಕಾಶ ನೋಡ್ತಿರಲಿ. 9 ಪಾದಾಶ್ವಾಸನ. ಕಾಲು ಬಂದ್ ಮಾಡಬೇಡಿ, ಎರಡು ಕೈಗಳ ಮೇಲೆ ಪಾದ ಇರಲಿ. 10 ಹಸ್ತ ಉತ್ಥಾನಾಸನ. ನಮಸ್ಕಾರ ಸ್ಥಿತಿ. ಈಗ ರೈಟ್ ಇಂಕ್ಲೈನ್ ಆಗಿ ನಮಸ್ಕಾರ ಸ್ಥಿತಿಯಲ್ಲಿ ರೈಟ್ ಇಂಕ್ಲೈನ್ ಆಗಿ